ಒಂದು ಊರಿಗೆ ಈ ಯೋಗಾಸನ ಮಾಡ್ತಾರಲ್ಲ, ಯೋಗಾಸನ ಕಲಿಸೋ ಗುರುಗಳು ಬಂದಿದ್ರಂತ ಒಂದು ಊರಿಗೆ. ಒಂದು ಹುಡುಗಿಗೆ ಏನಾಕಿತ್ತು ಅಂದ್ರೆ ಅದು ಬರೀ ಉಗುರು ಕಡಿತಿತ್ತಂತೆ. ಉಗುರು ಕಡಿತಿತ್ತು. ಅವ್ರವ್ವ ಆ ಗುರುಗಳ ಹತ್ರ ಕರ್ಕೊಂಡು ಹೋದ್ಲು. ಯಪ್ಪ, ನನ್ನ ಮಗನಿಗೆ ಒಂದು ಭಾರಿ ಕೆಟ್ಟ ಚಾಳಿ ಬಿದ್ದೈತಿ, ಏನು ಮಾಡತ್ತ? ಬರೀ ಕೈ ತಗೊಂಡು ಉಗುರು ಕಟ್ಕೊಂತ ಕುಂದಿರ್ತೈತೆ ಅದು. ಇದೇನು ದೊಡ್ಡದು ನನ್ನ ಸಣ್ಣ ವಿಷಯ, ಇದನ್ನೆಲ್ಲ ನಾ ಸರಿಗೆ ಮಾಡ್ತೀನಿ ಅಂತ ಆ ಹುಡುಗಗೆ ಯೋಗಾಸನ ಕಲಿಸಿದ್ರು ಅವ್ರ ಗುರುಗಳು. ಭಾರಿ ಯೋಗಾಸನ ಕಲಿಸಿ ವರ್ಕ್ಶಾಪ್ ಇತ್ತಲ್ಲ, ಹಂಗೆ ವರ್ಕ್ಶಾಪ್ ಮಾಡಿ ಹೋದರು. ಮುಂದಿನ ವರ್ಷ ಮತ್ತೆ ಅದೇ ಮಿತಿಗೆ ಡೇಟಿಗೆ ಮತ್ತೆ ಯೋಗಾಸನದ ಶಿಬಿರಿತ್ತು. ಮತ್ತೆ ಅವ್ರ ಗುರುಗಳು ಬಂದರು ಯೋಗಾಸನ ಶಿಬಿರಕ್ಕೆ. ಈ ಹೆಣ್ಮಗಳು ಮತ್ತೆ ಮಗನ ಕರ್ಕೊಂಬಂದು ನಮಸ್ಕಾರ ಮಾಡಿದ್ಲು. ಅವ್ರ ಗುರುಗಳು ಕೇಳಿದ್ರು, ಹೆಂಗದನವ ಮಗ ಅಂತ ಕೇಳಿದ್ರು. ಅವಾಗ ಆ ಯಪ್ಪ ಮೊದಲ ಚಲೋ ಐತಿದು ಅಂದ್ಲಕ್ಕೆ. ಅಲ್ಲ, ಏನರೇ ಆಗೈತಿ ಯಪ್ಪ, ಮೊದಲ ಕೈಯನ್ನು ಉಗುರು ಕಡ್ಕೊಂತಿತ್ತು, ನೀ ಯೋಗಾಸನ ಕಲಿಸಿಂದ ಕಾಲು ಹೆಗಲ ಮೇಲೆ ಹಾಕ್ಕೊಂಡು ಕಾಲಿನ ಉಗುರು ಕಡ್ಕೊಳ್ಳೋದು ಶುರು ಮಾಡೈತಿ ಈಗ ಅದು. ಇದು ಮನಸ್ಸಿನ ಗುಣಧರ್ಮ. ಇದು ನೀ ಏನು ಮಾಡಬಾರ್ದಂತೆ ಅದನ್ನು ಮುದ್ದ ಮಾಡಿಸ್ತೈತಿ. ನಾವು ಏನೂ ಮಾಡೋದಿಲ್ಲ ಇಲ್ಲಿ. ಇದಕ್ಕೆ ಎರಡೇ ದಾರಿಗಳು: ಅಭ್ಯಾಸ ವೈರಾಗ್ಯಾಭ್ಯಾಂ ತನ್ನಿರೋಧಿತವ್ಯಂ. ಇದಕ್ಕಿರುವ ಎರಡು ದಾರಿಗಳು. ಈ ಮನಸ್ಸು ಸ್ವಚ್ಛ ಇರಬೇಕು, ಸಶಕ್ತಿ ಇರಬೇಕು, ಸುಂದರವಾಗಿರಬೇಕು. ನನ್ನ ಮಾತು ನನ್ನ ಮನಸ್ಸು ಕೇಳಬೇಕಂದ್ರೆ ಯಾವುದು ಕೆಟ್ಟದ್ದು ಅಂತ ನಿನ್ನ ಪ್ರಜ್ಞೆಗೆ ಬಂದೈತಿ ಅದರಿಂದ ದೂರಿರು. ಯಾವುದು ಒಳ್ಳೆಯದು ಅಂತ ಅನಿಸ್ತೈತಿ ಅದು ಮಾಡದೇ ಇರಬೇಡ. ಇವೆರಡ ಕಲಿಯೋದು. ಯಾವುದು ಕೆಟ್ಟದ್ದು ಅಂತ ಅನಿಸ್ತೈತಿ ಅದರಿಂದ ದೂರಿರು. ಯಾವುದು ಒಳ್ಳೇದಂತ ನಿನಗೆ ಅನಿಸ್ತೈತಿ ಅದು ಮಾಡದೇ ಇರಬೇಡ. ಇದನ್ನು ಒಳ್ಳೇದು ಮಾಡ್ಕೊತ ಹೋಗೋದು ಅಷ್ಟೇ. ಇದನ್ನು ಕೆಟ್ಟದ್ದು ಬಿಡಿಸ್ಬೇಕು ಮನಸ್ಸಿಗೆ ಅಂದ್ರೆ ಅದಕ್ಕೇನೂ ಇಲ್ಲ. ಕೆಟ್ಟದ್ದು ಬಿಡಿಸ್ಬೇಕು ಅಂದ್ರೆ ಒಳ್ಳೇದು ಮಾಡ್ಕೊತ ಹೋಗೋದು ಅಷ್ಟೇ. ಈಗ ನಿಮಗೆಲ್ಲ ಒಂದು ಅನುಭವ ಐತಿ. ನಿಮ್ಮ ಮನ್ಯಾಗ ನಿಮ್ಮ ತಾಯಿ ಅಕಸ್ಮಾತ್ ಈ ಚಹಾ ಮಾಡೋ ಬೊಗೋಣಿ ಒಳಗೆ ಮರ್ತು ಒಂದು ದಿವಸ ಬೊಗೋಣಿ ತೂತು ಬಿತ್ತೋ ಏನೋ ಆದಾಗ ಸಾರು ಮಾಡೋ ಬೊಗೋಣಿ ಒಳಗೆ ಚಹಾ ಮಾಡ್ತಾಳೆ. ಸಾಂಬಾರು ಮಾಡೋ ಬೊಗೋಣಿ ಒಳಗೆ ಚಹಾ ಮಾಡಿದ್ರೆ ಹೆಂಗೆ ಆಕೈತಿ ಹೇಳಿ? ಖಾರ ಹತ್ತೈತಿ. ಎಷ್ಟು ದಿವ್ಸ ಖಾರ ಹತ್ತೈತಿ ಅಂದ್ರೆ ಒಂದು ದಿವ್ಸ ಖಾರ ಹತ್ತೈತಿ, 2 ದಿವಸ, 3 ದಿವಸ, 4 ದಿವಸ, 5 ದಿವಸ, 10 ದಿವಸ ಅಷ್ಟ. ಅಂದ್ರೆ ಖಾರ ಹತ್ತೈತಿ ಅಂತ ಬಿಡಂಗಿಲ್ಲ. ಹಂಗೆ ಸುಮ್ಮನೆ ಮಾಡ್ಕೊಂತ ಹೋಗ್ಬೇಕು. ಒಂದು ದಿವ್ಸ ಖಾರ ಅನ್ನೋದು ನಿಂತು ಹೋಗ್ತೈತದ. ಹಂಗೆ ನಮ್ಮ ಮನಸ್ಸು ಅನ್ನೋದು ಏನೈತಲ್ಲ, ಇದೊಂದು ಖಾರಬ್ಯಾಳಿ ಮಾಡೋ ಬೊಗೋಣಿ ಇದ್ದಂಗೆ. ಇದು ಖಾರದ ಬೊಗೋಣಿ. ಇದು ಒಳಗೆ ಖಾರ ಐತಿ. ಇದ್ರಾಗಿ ಇದನ್ನು ಕಡಿಮೆ ಮಾಡ್ಬೇಕಂದ್ರೆ ಏನೂ ಮಾಡೋದಿಲ್ಲ. ಸಿಹಿ ಚಹಾ ಮಾಡ್ಕೊಂತ ಹೋಗ್ಬಿಡೋದು. ಒಂದು ದಿವ್ಸ ಖಾರ ತಾನೇ ನಿಲ್ತೈತೆ ಅಷ್ಟೇ. ಇದನ್ನು ಒಳ್ಳೇದು ಮಾಡ್ಕೊಂತ ಹೋಗೋದು ಅಷ್ಟೇ. ಬೇರೆ ಯಾವ ದಾರಿಗಳು ಇಲ್ಲ. ಇದಕ್ಕೆ ಚಲೋ ಕೆಟ್ಟದ್ದು ಮಾಡಬಾರ್ದಂದ್ರೆ ಏನು ಮಾಡ್ಬೇಕ್ರಿ ಅಂದ್ರೆ ಏನೂ ಮಾಡಂಗಿಲ್ಲ, ಒಳ್ಳೇದು ಮಾಡ್ಬೇಕಷ್ಟೇ. ಇದು ಅದಕ್ಕೆ ಇಂಥ ಮನಸ್ಸಿಗೆ ಒಂದು ಟ್ರೈನಿಂಗ್ ಕೊಡೋದಷ್ಟ. ಇದರ ಸ್ವಭಾವವೇ ಕೆಳಮುಖವಾಗಿ ಹರಿತೈತಿ. ಈಗ ಒಂದು ನದಿ ಇರ್ತೈತಿ. ನದಿ ಕೆಳಮುಖವಾಗಿ ಹರಿತಿರ್ತೈತಿ. ಕೆಳಮುಖವಾಗಿ ಹರಿಯುವ ನದಿಗೆ ಒಬ್ಬ ಜಾಣ ರೈತ ಏನು ಮಾಡ್ತಾನೆ ಅಂದ್ರೆ ಅದನ್ನು ಹರಿಯುವ ಹೊಳೆಯನ್ನು ನೀರು ಲಿಫ್ಟ್ ಮಾಡ್ತಾನೆ ನೋಡಿ. ಲಿಫ್ಟ್ ಮಾಡಿ ಹೊಲಕ್ಕೆ ಹರಿಸ್ಕೊಂಡು ತನಗೇನು ಬೇಕೋ ಆ ಬೆಳೆ ಬೆಳೆಸ್ಕೊಂತಾನೆ. ಹಂಗೆ ಈ ಮನಸ್ಸನ್ನೋದು ಒಂದು ಕೆಳಮುಖವಾಗಿ ಹರಿಯುವ ನದಿ ಇದ್ದಂಗೆ ಇದು ಹರಿತಿರ್ತೈತಿ. ಇದನ್ನು ಸರಿಯಾಗಿ ಲಿಫ್ಟ್ ಮಾಡಬೇಕು. ಲಿಫ್ಟ್ ಮಾಡಿ ಅದನ್ನು ಮನಸ್ಸು ಯಾವ ಲಿಫ್ಟ್ ಮಾಡ್ತಾನೆ ಅವನು ಲಿಫ್ಟ್ ಆಗ್ತಾನೆ. ಜಗತ್ತಿನೊಳಗೆ ಮ್ಯಾಲೆ ಏರ್ತಾನೆ ಅವನು ಸಹಿತ. ಲಿಫ್ಟ್ ಇರಿಗೇಷನ್ ಇದು ಒಂದಷ್ಟೇ. ಅದಕ್ಕೆ ಜೀವನದಲ್ಲಿ ಕಲಿಯುವುದೇನಿದೆ, ಮನಸ್ಸಂದ ಮೇಲೆ ಅದರ ಗುಣಧರ್ಮ ಹೆಚ್ಚು ಕಡಿಮೆ ಆಗ್ತಿರ್ತೈತಿ. ಈಗ ರೈತರು ಇರ್ತಾರೆ. ನೀವೆಲ್ಲ ರೈತರ ಮಕ್ಕಳು ಭಾಳ ಮಂದಿ ಇರ್ಬೋದು. ಒಬ್ಬ ರೈತ ಹೊಲದಾಗ ಜೋಳ ಬಿತ್ತಿರ್ತಾನೆ, ಹೌದಲ್ಲ? ತೊಗರಿ ಬಿತ್ತಾನ, ಎಳ್ಳು ಬಿತ್ತಾನ, ಕುಸುಬಿ ಬಿತ್ತಾನ. ಬಿತ್ತಿದ್ದೇನು ಬಿತ್ತಾನ? ಜೋಳ ಬಿತ್ತಾನ. ಕಸ ಬಂದೈತಿಲ್ಲ ಹೊಲ್ದಾಗ? ಏನು ಯಾರು ಹೊಲಸು ಕಸ ಬಿತ್ತಾರ ಏನದ್ರಾಗ? ಯಾರು ಬಿತ್ತಿಲ್ಲ. ನಾವು ಬಿತ್ತಿದ್ದೆಲ್ಲ ಜೋಳನ ಬಿತ್ತೀವಿ. ಆದರೆ ಜೋಳದಕ್ಕಿಂತ ಎತ್ತರ ಕಸನ ಬಂದೈತಿ. ಜಾಣ ರೈತ ಏನು ಮಾಡ್ತಾನ ಅಂದ್ರೆ ಕಸ ತೆಗಿತಾನ, ಜೋಳ ಬೆಳ್ಕೊಂಡು ಉಣ್ತಾನ. ಹಂಗೆ ಮನುಷ್ಯನ ಮನಸ್ಸನ್ನೋದು ಇದೊಂದು ಭೂಮಿ, ಇದೊಂದು ಹೊಲ ಇದ್ದಂಗಿದೆ.
ಇದ್ರಾಗ ಚಲೋ ಶರಣರು ಹಿರಿಯರು ಗುರುಗಳು ಹೇಳಿದ ಮಾತಿನ ಬೀಜದ ಜ್ವಾಳ ಬಿತ್ತಬೇಕು. ಅದ್ರ ಜೊತೆಗೆ ಸ್ವಲ್ಪ ಕಸನೂ ಬರ್ತಿರ್ತೈತಿ. ಹೆಂಗೊಬ್ಬ ಜಾಣ ರೈತ ಕಸ ತೆಗೆದು ಚಲೋ ಬೆಳೆ ಬೆಳ್ಕೊಂಡು ಉಣ್ತಾನಲ್ಲ, ಹಾಗೊಬ್ಬ ಜಾಣ ವಿದ್ಯಾರ್ಥಿ ಮನಸ್ಸಿನಲ್ಲಿ ಬರುವ ಕಸದಂಥ ಬೆಳೆ ತೆಗಿಬೇಕು, ಬೆಳೆಯನ್ನು ಸದ್ಗುಣಗಳ ಬೆಳೆಯನ್ನು ಬೆಳ್ಕೋಬೇಕು. ಇದು ಜೀವನ, ಇದು ಕಾರ್ಯಾಗಾರ. ಇದು ಅಷ್ಟೇ. ಕಾರ್ಯಾಗಾರ ಅಂದ್ರೆ ಹೊರಗೆ ನಡೆಯುವುದಲ್ಲ. ಕಾರ್ಯಾಗಾರ ಅಂದ್ರೆ ನನ್ನ ಮನಸ್ಸಿನೊಳಗೆ ನಡೆಯುವುದು, ನನ್ನ ಮನಸ್ಸಿನೊಳಗೆ ನಡೆಯುವುದು. ಅದಕ್ಕೆ ಕಾರ್ಯಾಗಾರ ತರಬೇತಿ ಎದಕ್ಕೆ ಕೊಡೋದು ಅಂದ್ರೆ ಮನಸ್ಸಿಗೆ ಕೊಡೋದು. ಇದು ಮನಸ್ಸು ಚಲೋ ಆಯ್ತು ಅಂದ್ರೆ ಇಡೀ ಜಗತ್ತೇ ಸುಧಾರಣೆ ಆಗ್ತೈತೆ ಅಷ್ಟೆ.